ಸೊ ಮೋದಿಗೆ ಕೈ ಕಾರ್ಯಕರ್ತರಿಂದ ಚೊಂಬು ಪ್ರದರ್ಶನ. ಕಾಂಗ್ರೆಸ್ ನಾಯಕರ ನಡೆಗೆ ಬಿಜೆಪಿ ನಾಯಕರು ಕೂಡ ಕೆಂಡಾಮಂಡಲರಾಗ್ತಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಒಂದೇ ಸುದ್ದಿ, ಅದು ಚೊಂಬಿನ ಸುದ್ದಿ. ಮೋದಿಗೆ ಕೈ ಕಾರ್ಯಕರ್ತರಿಂದ ಚೊಂಬು ಪ್ರದರ್ಶನ ಆಗಿದೆ. ಅದಕ್ಕೆ ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ನಾಯಕರ ನಡೆಗೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಅದಕ್ಕೂ ಮುಖ್ಯವಾಗಿ ಇತ್ತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಏನ್ ಮಾತಾಡಿದ್ರು ಹಾಗಾದ್ರೆ ನೋಡ್ರಿ, ಚಂಬು ಕೊಟ್ಟವರು ಕಾಂಗ್ರೆಸ್ನವರು, ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಮಾಡಿದವರು ಯಾರು? ಕಾಂಗ್ರೆಸ್ ಬೆಂಬಲಿತ. ಅವಾಗ ಭಾರತದ ಪರಿಸ್ಥಿತಿ ಏನಿತ್ತು? ನಮ್ಮ ದೇಶದ ಬಂಗಾರವನ್ನು ಒತ್ತಿ ಇಟ್ಟು ಭಾರತದ ಒಂದು ಆರ್ಥಿಕ ಸ್ಥಿತಿ ಅಲ್ಲಿ ತಂದಿದ್ರಲ್ಲ ಕಾಂಗ್ರೆಸ್ನವರೆಲ್ಲ. 50 ವರ್ಷ ಆಡಳಿತ ಮಾಡೋರು, ಏನು ಬಿಜೆಪಿ ಅವರು ಆಡಳಿತ ಮಾಡಿದ್ರ? ಈ 10 ವರ್ಷದಲ್ಲಿ ನಮ್ಮ ಲೆಕ್ಕಕ್ಕೆ ಇದೆಲ್ಲ ಜಗತ್ತಿನ ಆರ್ಥಿಕ ಇದರಲ್ಲಿ. ಈಗ ನಾವು ಇಂಗ್ಲೆಂಡನ್ನ 6ನೇ ನಂಬರ್ಗೆ ಒತ್ತಿ ಇವತ್ತು 5ನೇ ನಂಬರ್ನಾಗ ಭಾರತ ಬಂದದ್ದು. ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ, ಇನ್ನೊಂದು ಅವಧಿ ಕೊಡ್ರಿ, 3ನೇ ನಂಬರ್ಗೆ ವರ್ಲ್ಡ್ ಅಮೇರಿಕಾ ಮತ್ತು ರಷ್ಯಾ ಬಿಟ್ಟರೆ ಇಂಡಿಯಾ ಭಾರತ 3ನೇ ಆರ್ಥಿಕ ಶಕ್ತಿ ಆಗ್ತದೆ. ಒಂದರ ಬಿಟ್ಟು ನಿಮಗೆ ತಾಕತ್ತಿದೆಯಾ ಕಾಂಗ್ರೆಸ್ನವ್ರು? ನೀವು ಚಂಪು ಬಗ್ಗೆ ಹೇಳ್ತೀರಿ. ಪ್ರಧಾನಮಂತ್ರಿ ಮೋದಿಯವರ ಮೇಲೆ, ಕೇಂದ್ರ ಸರ್ಕಾರದ ನಮ್ಮ MP ಗಳ ಮೇಲೆ, ನಮ್ಮ ಕೇಂದ್ರ ಮಂತ್ರಿಗಳ ಮೇಲೆ ಒಂದರ ನಿಮ್ಮ ಭ್ರಷ್ಟಾಚಾರ ಆರೋಪ ಮಾಡುವಂಥ ತಾಕತ್ತು ದಮ್ಮಿದೆಯಾ DK ಶಿವಕುಮಾರ್ ಅವರೇ? ನಮ್ಮ ಸರ್ಕಾರ ಬಂದ ಮೇಲೆ ನಾವು ಚಂಬು ಕೊಟ್ಟೆಲ್ಲ ಪೂರ್ಣ ತುಂಬಿದಂಥ ಏನು ಎಲ್ಲ ದ್ರವ್ಯ ತುಂಬಿದಂಥ ಕಲಶವನ್ನ, ಅಮೃತ ಕಲಶವನ್ನ ನಾವು ಭಾರತಕ್ಕೆ ಕೊಟ್ಟಿದ್ವಿ. ಅದು ನರೇಂದ್ರ ಮೋದಿ ಅವ್ರ ಸಾಧನೆ. ನೀವು ನೋಡ್ರಿ, ಚಂಬು ಕೊಟ್ಟವರು ಕಾಂಗ್ರೆಸ್ನವರು, ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಮಾಡಿದವರು ಯಾರು? ಕಾಂಗ್ರೆಸ್ ಬೆಂಬಲಿತ. ಅವಾಗ ಭಾರತದ ಪರಿಸ್ಥಿತಿ ಏನಿತ್ತು? ನಮ್ಮ ದೇಶದ ಬಂಗಾರವನ್ನು ಒತ್ತಿ ಇಟ್ಟು ಭಾರತದ ಒಂದು ಆರ್ಥಿಕ ಸ್ಥಿತಿ ಅಲ್ಲಿ ತಂದಿದ್ರಲ್ಲ ಕಾಂಗ್ರೆಸ್ನವರೆಲ್ಲ. 50 ವರ್ಷ ಆಡಳಿತ ಮಾಡೋರು, ಏನು ಬಿಜೆಪಿ ಅವರು ಆಡಳಿತ ಮಾಡಿದ್ರ? ಈ 10 ವರ್ಷದಲ್ಲಿ ನಮ್ಮ ಲೆಕ್ಕಕ್ಕೆ ಇದೆಲ್ಲ ಜಗತ್ತಿನ ಆರ್ಥಿಕ ಇದರಲ್ಲಿ. ಈಗ ನಾವು ಇಂಗ್ಲೆಂಡನ್ನ 6ನೇ ನಂಬರ್ಗೆ ಒತ್ತಿ ಇವತ್ತು 5ನೇ ನಂಬರ್ನಾಗ ಭಾರತ ಬಂದದ್ದು. ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ, ಇನ್ನೊಂದು ಅವಧಿ ಕೊಡ್ರಿ, 3ನೇ ನಂಬರ್ಗೆ ವರ್ಲ್ಡ್ ಅಮೇರಿಕಾ ಮತ್ತು ರಷ್ಯಾ ಬಿಟ್ಟರೆ ಇಂಡಿಯಾ ಭಾರತ 3ನೇ ಆರ್ಥಿಕ ಶಕ್ತಿ ಆಗ್ತದೆ. ಒಂದರ ಬಿಟ್ಟು ನಿಮಗೆ ತಾಕತ್ತಿದೆಯಾ ಕಾಂಗ್ರೆಸ್ನವ್ರು? ನೀವು ಚಂಪು ಬಗ್ಗೆ ಹೇಳ್ತೀರಿ. ಪ್ರಧಾನಮಂತ್ರಿ ಮೋದಿಯವರ ಮೇಲೆ, ಕೇಂದ್ರ ಸರ್ಕಾರದ ನಮ್ಮ MP ಗಳ ಮೇಲೆ, ನಮ್ಮ ಕೇಂದ್ರ ಮಂತ್ರಿಗಳ ಮೇಲೆ ಒಂದರ ನಿಮ್ಮ ಭ್ರಷ್ಟಾಚಾರ ಆರೋಪ ಮಾಡುವಂಥ ತಾಕತ್ತು ದಮ್ಮಿದೆಯಾ DK ಶಿವಕುಮಾರ್ ಅವರೇ? ನಮ್ಮ ಸರ್ಕಾರ ಬಂದ ಮೇಲೆ ನಾವು ಚಂಬು ಕೊಟ್ಟೆಲ್ಲ ಪೂರ್ಣ ತುಂಬಿದಂಥ ಏನು ಎಲ್ಲ ದ್ರವ್ಯ ತುಂಬಿದಂಥ ಕಲಶವನ್ನ, ಅಮೃತ ಕಲಶವನ್ನ ನಾವು ಭಾರತಕ್ಕೆ ಕೊಟ್ಟಿದ್ವಿ. ಅದು ನರೇಂದ್ರ ಮೋದಿ ಅವ್ರ ಸಾಧನೆ. ನೀವು ನೋಡ್ರಿ, ಚಂಬು ಕೊಟ್ಟವರು ಕಾಂಗ್ರೆಸ್ನವರು, ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಮಾಡಿದವರು ಯಾರು? ಕಾಂಗ್ರೆಸ್ ಬೆಂಬಲಿತ. ಅವಾಗ ಭಾರತದ ಪರಿಸ್ಥಿತಿ ಏನಿತ್ತು? ನಮ್ಮ ದೇಶದ ಬಂಗಾರವನ್ನು ಒತ್ತಿ ಇಟ್ಟು ಭಾರತದ ಒಂದು ಆರ್ಥಿಕ ಸ್ಥಿತಿ ಅಲ್ಲಿ ತಂದಿದ್ರಲ್ಲ ಕಾಂಗ್ರೆಸ್ನವರೆಲ್ಲ. 50 ವರ್ಷ ಆಡಳಿತ ಮಾಡೋರು, ಏನು ಬಿಜೆಪಿ ಅವರು ಆಡಳಿತ ಮಾಡಿದ್ರ? ಈ 10 ವರ್ಷದಲ್ಲಿ ನಮ್ಮ ಲೆಕ್ಕಕ್ಕೆ ಇದೆಲ್ಲ ಜಗತ್ತಿನ ಆರ್ಥಿಕ ಇದರಲ್ಲಿ.